ಮಾನ್ಯ ಮುಖ್ಯಮಂತ್ರಿಯಾದಂತಹ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸರ್ವಪಕ್ಷದ ಸಭೆಯನ್ನು ಕರೆದಿದ್ರು ಈ ಕಾವೇರಿ ನೀರಿನ ಸಮಸ್ಯೆ ಒಂದು ಕುರಿತು. ಆದರೆ ಈಗಾಗಲೇ ಗೊತ್ತಿರೋ ಹಾಗೆ ವರುಣನ ಕೃಪೆ, ನೀರು ಮಳೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, ಡ್ಯಾಮ್ಗಳೆಲ್ಲ ತುಂಬ್ತಾ ಇದ್ದಾವೆ. ಸೊ ಅದಕ್ಕಾಗಿ ಪ್ರಸ್ತುತ ಪರಿಸ್ಥಿತಿ ಒಂದು ಪರಿಹಾರ ಬಂದಿದೆ. ಆದರೆ ನಮಗೆ ಶಾಶ್ವತ ಪರಿಹಾರ ಅತಿ ಅವಶ್ಯ. ನಾವು ವ್ಯಕ್ತ ಮಾಡಿದ್ದೀವಿ. ಏನು 2018ನಲ್ಲಿ ಟ್ರಿಬ್ಯುನಲ್ ವಿಸರ್ಜನೆ ಮಾಡಿ ಇವತ್ತು ರೆಗ್ಯುಲೇಟರಿ ಅಥಾರಿಟಿ ಎಲ್ಲ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ವರದಿ ಒಂದು ಸಿದ್ಧ ಮಾಡಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದನ್ನ ಯಾವ ರೀತಿ ನಿರ್ದೇಶನ ತಗೋತಾರೆ ಅದರ ಆಧಾರ ಮೇಲೆ ಒಂದು ನಿರ್ದೇಶನ ಮಾಡ್ತಾರೆ. ಅದು ನೀರು ಹಂಚಿಕೆ ಅದು ಮುಂದುವರಿಯುತ್ತೆ ಡಿಸ್ಟ್ರೆಸ್ ಸಮಯದಲ್ಲಿ. ಆದರೆ ಇದು ಯಾವುದೋ ರೀತಿ ಕಟ್ಟುನಿಟ್ಟಾಗಿರ್ತಕ್ಕಂಥ ಒಂದು ಸೂತ್ರ ಇಲ್ಲ, ಡಿಸ್ಟ್ರೆಸ್ ಫಾರ್ಮುಲಾ ಇಲ್ಲ. ಆದರೆ ಅದು ಕಾನೂನಾತ್ಮಕವಾದಂತಹ ವಿಚಾರ, ಇಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡೋಕ್ಕಾಗಲ್ಲ. ಅದು ಅವರು ತೀರ್ಮಾನ ಮಾಡ್ತಾರೆ. ನಾವು ಹೇಳಿರೋದು ಅದಕ್ಕೆ ಬೇರೆ ಬೇರೆ ಅಂಶಗಳಿದಾವೆ, ಅದೆಲ್ಲಾನು ಕೂಡ ಪರಿಗಣಿಸಬೇಕಾಗಿದೆ. ಮತ್ತೆ ಇವತ್ತು ನಾನು ಹೇಳಿರೋದ ಪ್ರಕಾರ ಇವತ್ತು ನಾವು ನೀರನ್ನ ಒಂದು ವಾಲ್ಯೂಮೆಟ್ರಿಕ್ ರಿಸೋರ್ಸ್ ಅಂದ್ರೆ ಒಂದು ಏನು ಬರೀ ಆ ಒಂದು ರೀತಿಯಲ್ಲಿ ಪರಿಗಣಿಸ್ತಾ ಇದೀವಿ. ಆದ್ರೆ ನಿಜಕ್ಕೂ ಇದು ಒಂದು ಕೃಷಿಗಾಗಿ ಅವಶ್ಯಕವಾದಂತಹ ಒಂದು ಇನ್ಪುಟ್ ಇದು. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ರೆ ಬಹುಶಃ ಒಂದು ಶಾಶ್ವತವಾದಂತಹ ಪರಿಹಾರ ಸಿಗಬಹುದು. ಜೊತೆಗೆ ಇವತ್ತು ಡೈವರ್ಸಿಫಿಕೇಶನ್ ಬೇಕಾಗಿದೆ. ನೀರು ಇವತ್ತು ಸಾಲ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು, ಕ್ಲೌಡ್ ಸೀಡಿಂಗ್ ಇರ್ಬೋದು, ಬೇರೆ ಬೇರೆ ತಂತ್ರಜ್ಞಾನ ಅಳವಡಿಸುವ ಮೂಲಕ ಇವತ್ತು ನೀರಿನ ಒಂದು ಹೆಚ್ಚಿನ ಒಂದು ನೀರು ತರಬಹುದು ಅಂತ ಒಂದು ಅಭಿಪ್ರಾಯ ಇದೆ. ಜೊತೆಗೆ ನಮ್ಮ ಕೃಷಿಯಲ್ಲೂ ಕೂಡ ಒಂದು ಎಫಿಷಿಯನ್ಸಿ ತರಬೇಕಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಇವತ್ತು ಒಳ್ಳೆ ಯೋಜನೆ ಇದೆ ಕೃಷಿ ಸಿಂಚಾಯಿ ಮೂಲಕ. ಅಲ್ಲೂ ಕೂಡ ತಂತ್ರಜ್ಞಾನ ಅಳವಡಿಸುವ ಮೂಲಕ ಯಾವ ರೀತಿ ನಮ್ಮ ಕೃಷಿಯ ಒಂದು ಪದ್ಧತಿಗಳನ್ನು ಸುಧಾರಿಸಬಹುದು ಅಂತಾನು ಯೋಚನೆ ಮಾಡುವಂತದ್ದು ಸಂದರ್ಭ ಬಂದಿದೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕೃಷಿ ಮೇಲೂ ಕೂಡ ನಮ್ಮ ಬಹಳ ದೊಡ್ಡ ಡಿಪೆಂಡೆನ್ಸಿ ಇದೆ. ಸೊ ಇದೆಲ್ಲಾನು ಕೂಡ ನಾವು ಪರಿಗಣಿಸಿ ಮುಂದುವರಿಬೇಕಾಗಿದೆ ಅಂತ ನಾವು ವ್ಯಕ್ತ ಮಾಡಿದೀವಿ. ಸಕಾರಾತ್ಮಕವಾದಂತಹ ರೀತಿಯಲ್ಲಿ ಚರ್ಚೆ ನಡೆದಿದೆ. ಬಹುಶಃ ನೋಡೋಣ ಯಾವ ರೀತಿ ನಿರ್ದೇಶನ ತಗೋತಾರೆ ಅಂತ. ಅದೇ ಹೇಳ್ರಿ, ಅದೆಲ್ಲ ಶಾಶ್ವತವಾದಂತಹ ಪರಿಹಾರ ಬೇಕು ನಮ್ಗೆಲ್ಲರಿಗೂ ಕೂಡ. ಇವತ್ತು ಅವರೆಲ್ಲರೂ ಇದ್ದಾರೆ, ಹಿರಿಯರು, ಅವರು ಒಂದು ರೀತಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಏನ್ ತೀರ್ಮಾನ ಮಾಡ್ತಾರೋ, ಯಾವ ರೀತಿ ಮುಂದುವರಿತಾರೆ.